ಆ ಮುದುಕಿ ಹೇಳೋದ್ರೊಳಗೆ ನನಗೇನೋ ಗೋಲ್ಮಾಲ್ ಐತಿ ಅಂತ ಅನ್ಸಕತ್ತಿತ್ತು. ಅದಕ್ಕೆ ನಾನು ಆ ನೀರು ಕುಡಿಲಿಲ್ಲ. ಹೌದು, ನನಗೂ ಹಂಗೆ ಅನ್ನಿಸ್ತು. ಅವಾಗ ನೀನು ನೀರು ಕುಡಿಬೇಡ ಅಂದೆಲ್ಲ, ಅದಕ್ಕೆ ನಾನು ನೀರು ಕುಡಿಲಿಲ್ಲ. ಹಂಗಂದ್ರೆ ಮುಂದೆ ಏನು ಮಾಡೋಣ? ನಾವು ಆ ಮುದುಕಿ ಇದ್ದಲ್ಲೇ ಹೋಗಿ ನೋಡೋಣ. ಆಕಿ ಹೋಗ್ಬಿಟ್ಟಾಳಲ್ಲ ಈಗ. ಆಕಿ ಇರೋ ಜಾಗ ನನಗೆ ಗೊತ್ತು, ಅಲ್ಲೇ ಹೋಗಿ ನೋಡೋಣ ನಡಿ. ಪ್ರಿಯಾ, ಮುದುಕಿ ಮನೆ ಇದೆ ನೋಡು. ನಾವು ಇಲ್ಲೇ ನಿಂತ್ಕೊಂಡು ಆಕಿ ಏನು ಮಾಡ್ತಾಳಂಥೇಳಿ ನೋಡೋಣ. ಒಂದು ಕೆಲಸ ಮಾಡ, ನೀನು ಇಲ್ಲೇ ಈ ಸಂಧಿ ಒಳಗೆ ನಿಂತ್ಕೊ, ನಾನು ಹಿತ್ತಲದಾಗ ಹೋಗಿ ಕೇಳಿಸ್ಕೊತೇನೆ. ಸರಿ, ಹಂಗೆ ಮಾಡೋಣ. ಆ ಮಕ್ಕಳಿಗೆ ನಾನು ಮಂತ್ರ ಜಲನ ಕುಡಿಸ್ಬಿಟ್ಟೆ. ಅದರ ಪ್ರಭಾವದಿಂದ ಆ ಮಕ್ಕಳು ರಾತ್ರಿ ನಾ ಹೆಂಗೆ ಹೇಳ್ತೇನೆ ಹಂಗೆ ಕೇಳ್ತಾವೆ. ಆವಾಗ ನಾನು ಅವ್ರಿಗೆ ಇಷ್ಟು ಅವ್ರ ಮನೆ ಒಳಗಿರುವಂಥ ಒಡವೆ ವಸ್ತ್ರ, ಹಣ ಎಲ್ಲ ತೊಗೊಂಡು ಬರೋಕ್ಕೆ ಹೇಳಬೇಕು. ಈಗ ಅವು ಇಷ್ಟು ಮಕ್ಕಳು ನನ್ನ ಕೈವಶ ಆಗ್ಯಾವ. ಪ್ರಿಯಾ, ಆ ಮುದುಕಿ ಮಾತಾಡಕತ್ತಿದ್ದು ಕೇಳಿಸ್ಕೊಂಡು? ಹೌದು, ಈಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಆ ಮುದುಕಿ ವಶದೊಳಗದಾರ. ಆಮೇಲೆ ಆಕಿ ನಾವು ಆಗಳು ನೋಡಿದ್ವಲ್ಲ ಆ ವೇಷದೊಳಗಿಲ್ಲ. ಆಕಿ ನಾನು ನೋಡಿದ್ನಲ್ಲ ಒಂದು ಭಯಾನಕ ವೇಷದೊಳಗದಾಳ. ನೋಡಿದ್ರೆ ಒಂದು ಮಾಂತ್ರಿಕ ಅನ್ಸಕತ್ತಾಳಕಿ. ಹಂಗಂದ್ರೆ ಆಕಿಗೆ ನಾವು ಬುದ್ಧಿ ಕಲಿಸ್ಲೇಬೇಕು. ನಡಿ, ನಾವು ಮೊದಲು ನಮ್ಮ ಮನೆಗೆ ಹೋಗೋಣಂತ. ಸೂರಜ್, ನಾವು ಮನೆಗೆ ಹೋದ್ರೆ ಉಪಯೋಗ ಇಲ್ಲ. ನಾವು ಒಂದು ಕೆಲಸ ಮಾಡೋಣಂತ. ಲೇಟ್ ಮಾಡಿದಷ್ಟು ನಮ್ಮ ಫ್ರೆಂಡ್ಸಿಗೆ ತೊಂದರೆ. ಹೆಂಗಿದ್ರು ಅವರು ಆ ಭೂತ್ ಬಂಗ್ಲೆಗೆ ಹೋಗ್ತಾರಂತ ಹೇಳಿ ಗೊತ್ತೈತಿ. ನಾವು ಈಗ ಪೊಲೀಸ್ರಿಗೆ ಹೋಗಿ ವಿಷಯ ತಿಳಿಸ್ಬಿಡೋಣ. ಅವರ ಮುಂದಿನ ನೋಡ್ಕೊತಾರೆ. ಆದರೆ ಪೊಲೀಸರು ಯಾವ ಪ್ರೂಫು ಇಲ್ದಂಗೆ ಆಕಿನ ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಒಂದು ಕೆಲಸ ಮಾಡೋಣ, ಸ್ವಲ್ಪ ಕತ್ಲಾಗತನ ಕಾಯೋಣಂತ. ಆಮೇಲೆ ಪೊಲೀಸರಿಗೆ ಹೋಗಿ ವಿಷಯ ತಿಳಿಸೋಣ. ಆಕೆ ಹೇಳಿದ ರಾತ್ರಿ 12 ಗಂಟೆಗಲ್ಲ, ಅದನ್ನು ನಾವು ಪೊಲೀಸರಿಗೆ ಹೇಳೋಣ. ಹೌದು, ಅಂದ್ರೆ ಪೊಲೀಸರು ಮುಂಚೆನೇ ಹೋಗಿ ಅಲ್ಲಿ ಕಾವಲಿರ್ತಾರೆ. ನಮ್ಮ ಫ್ರೆಂಡ್ಸಿಗೂ ಏನೂ ತೊಂದರೆ ಆಗಲ್ಲ. ಆಕಿನ್ನೂ ಸಿಕ್ಕಾಕೋತಾಳೆ. ಹೌದು, ಹಂಗೆ ಮಾಡೋಣ. ನೀನೀಗ ನಿಮ್ಮ ಮನೆಗೆ ಹೋಗ, ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿ ಎಲ್ಲ ವಿಷಯ ತಿಳಿಸ್ತೇನೆ. ಹಂಗೆ ಪೊಲೀಸರನ್ನ ಕರ್ಕೊಂಡು ಅಲ್ಲಿ ಬರ್ತೇನೆ. ಭೂತದ ಮನೆ ಒಳಗೆ ಬರೋಕ್ಕಿಂತ ಮುಂಚೆ ಆ ಮುದುಕಿ ಹೇಳ್ದಂಗೆ ನಾವೆಲ್ಲ ಬಂಗಾರ ತೊಗೊಂಡ್ಬಂದೇವು ಮನೆ ಒಳಗಿಂದ. ಹೌದು, ಈಗ ಮುದುಕಿ ಕೇಳ್ದಂಗೆ ಎಲ್ಲರೂ ನಮ್ಮ ಮನೆ ಒಳಗಿಂದ ಬಂಗಾರ, ವಜ್ರ, ವೈಡೂರ ಎಲ್ಲ ತೊಗೊಂಬಂದ್ಬಿಟ್ವಿ. ಮುಂದೇನು ಮಾಡೋದೀಗ? ಬಂಗಾರ, ಎಷ್ಟೊಂದು ಬಂಗಾರ! ಯಾರು ನೀನು? ನಾನೇ ನೀವೆಲ್ಲ ಇಲ್ಲಿ ಬರಂಗೆ ಮಾಡಿದ್ದು. ಜಲ್ದಿ ಜಲ್ದಿ ಆ ಬಂಗಾರ ಎಲ್ಲ ನನ್ನ ಕೈಯಾಗ ಕೊಟ್ಟು ನಿಮ್ಮ ಮನೆಗೆ ನೀವು ಹೋಗ್ಬಿಡ್ರಿ. ಜಲ್ದಿ ಜಲ್ದಿ ಕೊಡ, ನಾವು ಮೊದಲು ನಮ್ಮ ಮನೆಗೆ ಹೋಗ್ಬಿಡೋಣ. ವಿಜು, ರಾಜು, ಜಲ್ದಿ ಕೊಟ್ಬಿಡ್ರು. ತಗೋ ನಿನ್ನ ಬಂಗಾರ ಎಲ್ಲ. ದೇವ್ನ ನೋಡ ಆಸೆ ಇಲ್ಲ ನಿಮಗೆ? ಇಲ್ಲೇ ನೋಡಿದ್ವಲ್ಲ ನೀನ. ಹುಡುಗಿ, ಕರೆಕ್ಟ್ ಹೇಳ್ದಿ ನೋಡ. ಬರ್ರೋಪ, ಮೊದಲು ಹೋಗೋಣ ಇಲ್ಲಿಂದ. ಏನು ಸುದ್ದಿ ಬೆಳೆಸು ಕಾಲು ಬೇಡ ದೇವ್ದ ಮನಿದು. ಮೊದಲಿನಿಂದ ಹೋಗ್ಬಿಡೋಣ. ಅಯ್ಯೋ, ಎಷ್ಟು ಬಂಗಾರ! ನನ್ನ ಮಂತ್ರ ಸಿದ್ಧಿ ಫಲ ಕೊಡ್ತು. ಅಲ್ಲಿ ನೋಡ್ರಿ, ಪ್ರಿಯಾ ಮತ್ತು ಸೂರಜ್ ಬಂದ್ರು. ಮಾಂತ್ರಿನಿ, ಓ ನೀವಾ? ನೋಡು, ಸರಳ ಬಂಗಾರ, ಬೆಳ್ಳಿ, ವಜ್ರ ಎಲ್ಲ ನಮ್ಮ ಫ್ರೆಂಡ್ಸಿಗೆ ವಾಪಸ್ ಕೊಟ್ಬಿಡು. ಒಂದ್ಸಲ ನನ್ನ ಕೈಗೆ ಬಂದ ಮೇಲೆ ಯಾವುದು ಹೊಳ್ಳಿ ಕೊಡ ಮಾತೇ ಇಲ್ಲ. ಸುಮ್ಮನೆ ಕೊಡು. ಹುಡುಗ್ರ, ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ನೀನು ಯಾರು ಏನು ಅಂತೆಲ್ಲ ನನಗೆ ಗೊತ್ತಾಗೈತಿ. ನೀ ಇಲ್ಲಿಂದ ಅವನ್ನೆಲ್ಲ ಕೊಟ್ಟು ಸುಮ್ಮನೆ ಹೋದಿ ಚಲೋ, ಇಲ್ಲಾಂದ್ರೆ ಮುಂದಿನ ಪರಿಣಾಮ ನೆಟ್ಟಗಿರಲ್ಲ. ಚೋಟುದ್ದಾದಿರಿ, ಮಾರುದ್ದ ಮಾತಾಡ್ತೀರಿ. ಸೂರಜ್, ಈಕಿನ ಜೊತೆಗೆ ಏನು ಮಾತು? ನಡಿ, ಅವ್ರನ್ನ ಕರಿ. ಸರ್, ನೀವೀಗ ಬರ್ಬೋದ್ರಿ. ಪೊಲೀಸ್? ನಾನ ಪೊಲೀಸ್? ಏನು ಅನ್ಕೊಂಡಿ? ಈ ಚಿಕ್ಕ ಮಕ್ಕಳಿಗೆಲ್ಲ ಮೋಸ ಮಾಡಿ ಬಂಗಾರ, ಬೆಳ್ಳಿ, ಒಡವೆ, ವಸ್ತ್ರ ತಗೊಂಡು ಲಪಟಾಯಿಸ್ಕೊಂಡು ಹೋಗ್ಬೋದು ಅನ್ಕೊಂಡಿ? ನಾನು ಹೇಳಿಲ್ರಿ ಮಕ್ಳಿಗೆ. ಅವ ತಗೊಂಬಂದವ್ರಿ. ನಾನು ಇಲ್ಲಿ ಯಾಕೆ ಬಂದಿರಿ ಅಂತ ಕೇಳಕ್ಕೆ ಬಂದಿದ್ದೆ ಅಷ್ಟೇ. ನೀ ಏನೇನು ಮಾತಾಡಿ ಏನೇನು ಮಾಡಿ ಎಲ್ಲ ನಾವು ಮುಂಚಿಂದನ ಬಂದು ಇಲ್ಲಿದ್ದು ರೆಕಾರ್ಡಿಂಗ್ ಎಲ್ಲ ಮಾಡೇವಿ. ಹುಡುಗರ ಕೈಯಾಗಿಂದ ಇವನ್ನೆಲ್ಲ ಇಸ್ಕೊಳ್ಳೋದು ರೆಕಾರ್ಡ್ ಐತಿ. ಈಗ ಸರಳ ಜೀಪ್ ಹತ್ತು, ಇಲ್ಲ ಅಂತ ಅಂದ್ರೆ ಮತ್ತೆ ನಾ ಏರೋಪ್ಲೇನ್ ಅಂತ ಕರ್ಕೊಂಡು ಹೋಗ್ಬೇಕಾಕೈತಿ. ಇಲ್ರಿ, ಬರ್ತೇನ್ರಿ. ಮಕ್ಕಳ, ನಿಮ್ಮನ್ನ ಯಾರನ್ನೂ ನಾನು ಬಿಡೋದಿಲ್ಲ.
ಜೈಲೊಳಗೆ ನಾನು ತಂತ್ರ ಸಾಧನೆ ಮಾಡ್ಕೊಂಡು ನಿಮ್ಮನ್ನೆಲ್ಲರನ್ನೂ ಹೊರಗೆ ಬಂದ ಮೇಲೆ ಹೆಂಗೆ ಆಟ ಆಡಿಸ್ತೇನೆ ನೋಡ್ರಿ. ಮಹಾತಾಯಿ ನೀನು ಹೊರಗೆ ಬಂದ್ಮೇಲೆ ಆಟ ಆಡ್ಸುವಂತಿ, ಅಲ್ಲಿವರೆಗೂ ಹೋಗಿ ಮುದ್ದಿ ಮುರಿ ನಡಿ. ನೋಡ್ರಿ ಮಕ್ಳ, ಯಾರೋ ಏನೇನೋ ಹೇಳಿದ್ರು ಅಂಥೇಳಿ ಕೇಳಬಾರ್ದು. ಈ ದೆವ್ವ ಭೂತ ಅನ್ನೋ ಕ್ಯೂರಿಯಾಸಿಟಿ ಎಲ್ಲ ಬಿಟ್ಬಿಡ್ರಿ. ಇಂಥ ಮಕ್ಕಳನ್ನ ಇಂಥವ್ರು ಮಿಸ್ಯೂಸ್ ಮಾಡ್ಕೊಂಡು ಅವ್ರಿಗೆ ಮತ್ತೆ ಬರೋ ಔಷಧ ಗುಳಿಗೆ ಎಲ್ಲ ಕೊಟ್ಟು ಅವ್ರ ಮನೆಯಿಂದನ ಕಳ್ತನ ಮಾಡಕ್ಕೆ ಹಚ್ತಾರೆ. ಈ ಒಡವೆಗಳನ್ನೆಲ್ಲ ನನಗೆ ಈಗ ಕೊಡಕ್ಕೆ ಬರೋದಿಲ್ಲ, ನಾನು ಕೋರ್ಟಿಗೆ ಪ್ರೆಸೆಂಟ್ ಮಾಡಬೇಕು. ನೀವು ನಿಮ್ಮ ಅಪ್ಪ ಅಮ್ಮನ್ನೆಲ್ಲ ಕರ್ಕೊಂಡು ಬಂದು ಯಾರ್ಯಾರ್ದು ಏನೇನು ಅಂತೇಳಿ ನೋಡಿಕೊಂಡು ತೊಗೊಂಡು ಹೋಗ್ರಿ. ಸರಿ ಪೊಲೀಸ್ ಅಂಕಲ್, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ನೀವು ನಿಮ್ಮ ಧನ್ಯವಾದನ ನಿಮ್ಮ ಫ್ರೆಂಡ್ಸ್ ಸೂರಜ್ ಮತ್ತು ಪ್ರಿಯಾ ಅದಾರಲ್ಲ ಅವ್ರಿಗೆ ಹೇಳ್ರಿ. ಇವ್ರ ಸಮಯ ಪ್ರಜ್ಞೆಯಿಂದ ಈಕಿ ಸಿಕ್ಕಾಕೊಂಡ್ಲು ಮತ್ತು ನೀವು ಅಪಾಯದಿಂದ ಪಾರಾದ್ರಿ. ಈಕಿ ಇನ್ನೂ ಎಷ್ಟು ಹುಡುಗರು ಜೀವನ ಹಾಳು ಮಾಡ್ತಿದ್ಲು ಏನೋ ಗೊತ್ತಿಲ್ಲ. ಮೊದಲು ನಾಳೆ ನೀವು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ಎಲ್ಲ ತೊಗೊಂಡು ಆರಾಮಾಗ್ರಿ. ಏಯ್ ನಡಿ.